ಶಿವಮೊಗ್ಗದ ವಿಜಯನಗರಕ್ಕೆ ಮಂಜುನಾಥ್ ರಾವ್ ಅವರ ಪಾರ್ಥಿವ ಶರೀರ ಈಗ ತಾನೇ ಆಗಮಿಸಿದೆ. ಬಹಳ ಗೌರವದಿಂದ ಮಂಜುನಾಥ್ ರಾವ್ ಅವರ ಮೃತದೇಹವನ್ನು ಸ್ವೀಕರಿಸಿದ್ರು. ಅಲ್ಲಿ ನೆರೆದವರೆಲ್ಲರೂ ಕೂಡ ಘೋಷಣೆಗಳ ಜೊತೆಗೆ ಮಂಜುನಾಥ್ ರಾವ್ ಅವರ ಪಾರ್ಥಿವ ಶರೀರವನ್ನು ಶಿವಮೊಗ್ಗಕ್ಕೆ ಬರಮಾಡಿಕೊಂಡು ದೃಶ್ಯಗಳನ್ನು ಗಮನಿಸ್ತಾ ಇದ್ದಾರೆ. ಅಧಿಕಾರಿಗಳಾದಂತಹ ಗುರುದತ್ತ ತೆಗೆದವರು ಕೂಡ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಕಾಶ್ಮೀರಕ್ಕೆ 3 ಜೊತೆಗೆ ಹೋದರು, ಆದರೆ ಬರ್ತಾ ಇಬ್ಬರು ನಡ್ಕೊಂಡು ಬಂದರು, ಒಬ್ಬರು ಬಾಕ್ಸಲ್ಲಿ ಬಂದರು. ಪತ್ನಿ ಕೂಡ ಅದನ್ನೇ ಹೇಳಿದ್ರು. ಮಂಜುನಾಥ್ ರಾವ್ ಅಲ್ಲಿನ ಗುಂಡಿನ ದಾಳಿಯಲ್ಲಿ, ಉಗ್ರರ ದಾಳಿಯ ರಕ್ಕಸಿ ಕೃತ್ಯದಲ್ಲಿ ಜೀವ ತೆತ್ತಂತಹ ಕನ್ನಡಿಗ, ಶಿವಮೊಗ್ಗ ಮೂಲದವರು. 41 ವರ್ಷ ಪ್ರಾಯ ಅವರಿಗೆ. 41 ವರ್ಷದವರು ಮಗನ ಆಸೆ ನೆರವೇರಿಸೋದಕ್ಕೆ ಕಾಶ್ಮೀರ ಕರ್ಕೊಂಡು ಹೋಗಿದ್ರು. ಕಾಶ್ಮೀರದಲ್ಲಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಏನೇನೋ ಟೂರಿಂಗ್ ಏಜೆನ್ಸಿ ಜೊತೆಗೆ ಹೋಗಿದ್ರು. 3 ಜನ ಸ್ವಲ್ಪ ದಿನದಲ್ಲಿ ವಾಪಸ್ ಬರೋರಿದ್ದರು. ಆದರೆ ವಿಧಿ ಈ ರೀತಿ ಅವರನ್ನು ವಾಪಸ್ ಕಳಿಸಿದೆ. ಪತ್ನಿ ಮತ್ತು ಪುತ್ರ ಕೂಡ ಪಾರ್ಥಿವ ಶರೀರ ಜೊತೆಗೇ ಬಂದರು. ಈಗ ತಾನೇ ಮನೆ ಸೇರಿದ್ದಾರೆ, ಮನೆ ತಲುಪಿದ್ದಾರೆ. ಆ ಬಾಕ್ಸ್ ಕೂಡ ಓಪನ್ ಮಾಡುವ ಕೆಲಸ ಆಗಿದೆ. ಪಾರ್ಥಿವ ಶರೀರದ ಒಂದಿಷ್ಟು ವಿಧಾನಗಳನ್ನು ನೆರವೇರಿಸಿದ ನಂತರ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಬಟ್ ಅಲ್ಲಿ ನೆರೆದಿರುವ ಜನಸ್ತೋಮ ನೋಡಿ, ಮನೆ ಒಳಗಡೆ ಹೋಗೋದಕ್ಕೂ ಜಾಗ ಇಲ್ಲ. ಆ ಮಟ್ಟಿಗೆ ಅಲ್ಲಿ ಜನ ನೆರೆದಿದ್ದಾರೆ. ಅಷ್ಟು ಜನ ಒಂದು ಗೌರವದ ನಮನ ಸಲ್ಲಿಸೋದಕ್ಕೆ ಬಂದಿರೋದು. ಮಂಜುನಾಥ್ ಅವರನ್ನು ಅವರು ನೋಡಿಲ್ವೋ, ಅಲ್ಲಿರೋ ಅದೆಷ್ಟು ಜನರಿಗೆ ಮಂಜುನಾಥ್ ಪರಿಚಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಇವತ್ತಿಗೆ ಮಂಜುನಾಥ್ ನಮ್ಮ ಮನೆ ಮಗನ ನಾವು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ದೃಷ್ಟಿಯಲ್ಲಿ ಬಂದಿದ್ದಾರೆ. ವಯೋವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ, ಯುವಕರಿದ್ದಾರೆ, ತರುಣರಿದ್ದಾರೆ, ನಡುವಯಸ್ಸಿನವರಿದ್ದಾರೆ. ಯಾವುದೇ ವಯಸ್ಸಿನ ಭೇದ ಭಾವ ಇಲ್ಲದೆ ಅಲ್ಲಿ ಆಗಮಿಸಿದ್ದಾರೆ ಅಂತಿಮ ದರ್ಶನವನ್ನು ಮಾಡೋದಕ್ಕೆ. ಒಂದು ದೊಡ್ಡ ಅನಾಹುತ. ಇತ್ತೀಚಿನ ವರ್ಷಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡದೇ ಇದ್ದಂಥ ಒಂದು ಅನಾಹುತ. ಕಳೆದ 5 ವರ್ಷಗಳಲ್ಲಿ ಆಲ್ಮೋಸ್ಟ್ ಸ್ಲೀಪರ್ ಎಲ್ಲವುಗಳನ್ನು ನ್ಯೂಟ್ರಲೈಸ್ ಮಾಡಿದರು. ಎಲ್ಲೂ ಕೂಡ ಇಂಥ ಉಗ್ರಗಾಮಿ ಚಟುವಟಿಕೆಗಳದು ಈ ಆರ್ಟಿಕಲ್ 370 ತೆಗೆದ ನಂತರ ಅಂಥ ಅವಕಾಶಗಳಿರಲಿಲ್ಲ. ಬಟ್ ಆರ್ಟಿಕಲ್ 370 ತೆಗೆದ ಕಾರಣಕ್ಕೆ ಹುಟ್ಕೊಂಡಿರುವಂಥದ್ದು ಈ ಸಂಘಟನೆ ಅಂತ ಹೇಳಲಾಗ್ತದೆ. ಅಂದರೆ ಯಾವ ಉಗ್ರರು ಒಳಗಡೆ ಬಂದರು, ಯಾವ ಹೊಣೆಗೂ ಹತ್ತಿರಲ್ಲ. ಈಶ್ವರಪ್ಪ ಮಾತಾಡ್ತಿದ್ದಾರೆ, ಕೇಳಿಸ್ಕೊಂಡು. ಸರ್ 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 ಇಲ್ಲಿ ಸ್ವಲ್ಪ ಎಲ್ಲ ಕ್ಲಿಯರ್ ಮಾಡಬೇಕು, ದಯಮಾಡಿ ಸರ್. ಸರ್ ಈ ಕಡೆ ಸರ್, ಇಲ್ಲಿ ಈ ಸೈಡ್ ಖಾಲಿ ಮಾಡಿ.
ಅಣ್ಣ ಸ್ವಲ್ಪ ಈ ಕಡೆ ಗುರು ಎಲ್ಲ ಆ ಕಡೆ ಹೋಗ್ಬಿಡಿ. ಮೀಡಿಯಾದವ್ರು ಬಿಟ್ಟು ಉಳಿದವ್ರು ಈ ಕಡೆ ಬಂದ್ಬಿಡಿ, ದಯವಿಟ್ಟು ಉಳಿದವ್ರು ಈ ಕಡೆ ಬಿಡಿ. ಆಮೇಲೆ ಫ್ಯಾಮಿಲಿ ಪಾಕಿಸ್ತಾನಕ್ಕೆ ಏನು ಉತ್ತರ ಕೊಡಬೇಕು ಉತ್ತರ ಕೊಟ್ಟ. ಸಿಂಧೂ ನದಿಯ ನೀರನ್ನು ಕೊಡಲ್ಲ ಇದೆ, ಅದನ್ನು ನಾವು ಮೊದಲು ಮುಗಿದು ಒಂದು ಹನಿನೀರು ಕೊಡಲ್ಲ ಅಂತೇಳಿ ತೀರ್ಮಾನ ಮಾಡಿದ್ದಾರೆ ದೇಶದ ಪ್ರಧಾನಮಂತ್ರಿಗಳು. ಇವತ್ತಿನ ತನಕ ನಮ್ಮ ಪಕ್ಕದ ದೇಶ ಪಾಕಿಸ್ತಾನ ಹೇಗೋ ಬದುಕಲಿ ಅಂತ ಅಂದ್ಬಿಟ್ಟು ನಮ್ಮ ಋಣದಲ್ಲಿ ಅವರು ಬಿದ್ದಿದ್ರು. ಅವರು ಋಣದಲ್ಲಿ ಬಿದ್ದಂತ ಜನಕ್ಕೆ ಈ ದೇಶದ ಪ್ರಧಾನಮಂತ್ರಿಯವರು ಇಡೀ ದೇಶದ ರಾಷ್ಟ್ರಭಕ್ತರ ಕಣ್ಣಿನಲ್ಲಿ ಕಣ್ಣೀರು ಬರ್ತಾ ಇತ್ತು. ಇವತ್ತಿನಿಂದ ಪಾಕಿಸ್ತಾನದ ಮುಸಲ್ಮಾನರು ಕಣ್ಣೀರು ಅನುಭವಿಸಬೇಕು. ಆ ತೀರ್ಮಾನವನ್ನ ಕೇಂದ್ರ ಸರ್ಕಾರ ತಗೊಂಡದ್ದು ನಿಜ ಕೂಡ ಇಡೀ ದೇಶದ ಜನರು ಮೆಚ್ಚಿದ್ದಾರೆ. ಒಂದಂತೂ ತುಂಬಾ ಸತ್ಯ, ಇವತ್ತು ಈಶ್ವರಪ್ಪ ಸೇರಿದಂತೆ ಬಹಳಷ್ಟು ಜನ ಆಗಮಿಸಿದ್ದಾರೆ. ಈವನ್ ಅಲ್ಲಿನ ಸ್ಥಳೀಯ ಶಾಸಕರು ಮಧು ಬಂಗಾರಪ್ಪನವರು ಬರ್ತಾರಂತೆ. ಸ್ಥಳೀಯ ಶಾಸಕರು ಚೆನ್ನೈ ಇದ್ದಾರೆ, ಅದಲ್ಲದೆ ರಾಜಕೀಯ ನಾಯಕರುಗಳಿದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಅವರೆಲ್ಲರ ಮುಂದಾಳತ್ವದಲ್ಲಿ ಈ ಅಂತಿಮ ದರ್ಶನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಎಲ್ಲರೂ ಕೂಡ ಉತ್ತರಾಖಂಡದಲ್ಲಿ 6 ಗಂಟೆ ಕೇಂದ್ರ ಸರ್ಕಾರ ತಗೊಂಡಂತ ಹೆಜ್ಜೆ ಇಡೀ ಪ್ರಪಂಚದ ಮೆಚ್ಚಿದೆ. ಪಾಕಿಸ್ತಾನ ಇನ್ನು ಈ ದೇಶದಲ್ಲಿ ಉಳಿಯಲ್ಲ. ಅಖಂಡ ಭಾರತ ಆಗೋದಕ್ಕೆ ಮೊದಲನೇ ಹೆಜ್ಜೆನೆ ದೂರಪ್ಪ ಇರುವಂತಹ ಅಂಶವನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತಿನ ನಾಳೆ ಪಾಕಿಸ್ತಾನ ಭಾರತದ ಜೊತೆಗೆ ಸೇರುತ್ತೆ, ಅಖಂಡ ಭಾರತ ಆಗತ್ತೆ. ಆ ವಿಶ್ವಾಸದಲ್ಲಿ ನಾವೆಲ್ಲರೂ ಇದ್ದೇವೆ. ರಾಷ್ಟ್ರದ್ರೋಹಿಗೆ ಸರಿಯಾದ ಎಚ್ಚರಿಕೆಯನ್ನು ಕೂಡ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ತಗೊಂಡಂತ ತೀರ್ಮಾನಕ್ಕೆ ನಿಜಕ್ಕೂ ಇದೆ. ನಾವು ಮೀಡಿಯಾದವ್ರೆ ಇದಲ್ಲ ಹೀಗಲ್ಲೇ ಆ ಕುಟುಂಬಕ್ಕೆ ಭಗವಂತ ನೋವನ್ನು ನುಂಗುವಂತ ಶಕ್ತಿಯನ್ನು ಕೊಡಲಿ. ಬರೀ ಕುಟುಂಬವಲ್ಲ, ಇಡೀ ದೇಶ ನಿಮ್ಮ ಜೊತೆ ನಾವಿದ್ದೇವೆ ಅನ್ನೋ ಧೈರ್ಯವನ್ನು ಕೂಡ ಬೀಳುತ್ತಾ ನಾವೆಲ್ಲರೂ ಕೂಡ ನಮ್ಮ ಅಶ್ರುತರ್ಪಣವನ್ನ ಆ ಒಂದು ಕುಟುಂಬಕ್ಕೆ ಬೀಳಿಸಲ್ಲ ಅಂತ ಹೇಳಿ ನನ್ನ ಮಾತನ್ನು